ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದಾಗ ಬ್ಯಾಕ್ ಪ್ಯಾಕಿಂಗ್ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಾಗ ಟ್ರೈನ್ ಎಲ್ಲಿಂದ ಸಿಕ್ತು ನಮ್ಗೆ, ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋದ್ವಿ ಅನ್ನೋದು ನೋಡೋಣ ಬರ್ರಿ. ಫಸ್ಟ್ ನಾವು ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಹಜರತ್ ನಿಜಾಮುದ್ದೀನ್ ಡೆಲ್ಲಿ ರೈಲ್ವೆ ಸ್ಟೇಷನ್ ತನಕ ಹೋದ್ವಿ. ಅದು ಟ್ರೈನ್ ನಮ್ದು ಮಧ್ಯಾಹ್ನ 2:15 ಇತ್ತು ಎಲ್ಲಿ ಯಶವಂತಪುರಿಂದ. ಸೊ 2:15 ಹತ್ತಿ ನಮ್ದು ಬೆಳಗ್ಗೆ ಅಂದ್ರೆ ಒಂದ್ ದಿನ ಬಿಟ್ಟು ಅದ್ರ ಮಾರನೇ ದಿನ ಬೆಳಗ್ಗೆ 11:15 ಹಜರತ್ ನಿಜಾಮುದ್ದೀನ್ ಹೋಗೋ ಟ್ರೈನು. 2 ರಾತ್ರಿ 1 ಹಗಲು. ಬಹಳ ಅಂದ್ರ ಬಹಳ ಬೇಜಾರಾಗಿ ಹೋಗ್ಬಿಡ್ತೈತಿ ಟ್ರೈನ್ ಕುಂತು ಕುಂತು ಕುಂತು. 4-5 ಜನ ಜೊತೆಗ್ ಫ್ರೆಂಡ್ಸ್ ಇದ್ರೆ ಏನು ಅನ್ಸಂಗಿಲ್ಲ, ಏನೋ ಒಂದ್ ಮಾತಾಡ್ಕೊಂಡು ಏನೋ ಒಂದ್ ಆಟ ಆಡ್ಕೊಂಡು ಹೋಗ್ತಿರಿ ಮಜಾ ಮಾಡ್ಕೊಂಡು. ಬಟ್ ಅವರು ಎಲ್ಲ ಫೋನ್ ಯೂಸ್ ಮಾಡೋ ಗಿರಾಕಿಗಳಿದ್ದು ಅಂದ್ರ ಮುಗೀತು, ನಿಮ್ ಬೇಜಾರ ಯಾವತ್ತೂ ಕಳೆಯಂಗಿಲ್ಲ. ಆಮೇಲೆ ಹೋಗಿ ಮುಟ್ಟಿದ್ವಿ ಹಜರತ್ ನಿಜಾಮುದ್ದೀನ್ ಡೆಲ್ಲಿ ಏರ್ಪೋರ್ಟ್. ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇಂದ ನಾವು ಮುಂದೆ ಹೋಗ್ಬೇಕಂತ ಐಡಿಯಾ ಮಾಡಿದ್ದಂದ್ರನ ಹರಿದ್ವಾರ ಸ್ಟೇಷನ್. ಅದೆಲ್ಲ ನಾವು ಟ್ರೈನ್ನಾಗನ ಡಿಸ್ಕಷನ್ ಮಾಡ್ಕೊಂಡು ಎಲ್ಲಿಂದ ಎಲ್ಲಿಗೆ ಎಲ್ಲಿ ಸ್ಟೇ ಮಾಡಿದ್ವಿ ಇದನ್ನೆಲ್ಲ ಮಾತಾಡ್ಕೊಂಡು ಹೋಗಿದ್ ನಾವು ಟ್ರೈನ್ನಾಗನ. ಹೋಗಿ ಇಳಿದು ಅಲ್ಲಿ ಹಿಂಗೆ ಇಲ್ಲಿರೋಣ ಅಲ್ಲಿರೋಣ ಏನಿಲ್ಲ. ಫಸ್ಟ್ ಟ್ರೈನ್ನಾಗ ಜರ್ನಿ ಮಾಡ್ಬೇಕಾರೆ ಇನ್ನೇನಿರ್ತೈತಿ ಮತ್ತೆ ಹೆಂಗೋ ಟೈಮ್ ಪಾಸ್ ಆಗ್ಬೇಕಾ. ಸೊ ಅಲ್ಲೇ ಕುಂತು ಟ್ರೈನ್ನಾಗ ಇಲ್ಲಿ ಹೋಗಿ ಇಳಿತೀವಿ, ಇಲ್ಲಿ ಎಷ್ಟು ಗಂಟೆ ರೀಚ್ ಆಗ್ತೀವಿ ಅದ್ನಿದ್ ಮಾತಾಡ್ಕೊಂತನ ಹೊಂಟಿದ್ವಿ. ಆಮೇಲೆ ಹರಿದ್ವಾರ ಹೋಗಿ ಮುಟ್ಟೋದಷ್ಟ ರಾತ್ರಿ ಒಂದು 9 ಗಂಟೆ ಆಗಿತ್ತು. ಅಲ್ಲಿ ಏನು ಮಾಡ್ಲಿಲ್ಲ ನಾವು, ಸೀದಾ ರೈಲ್ವೆ ಸ್ಟೇಷನ್ ಇಳಿದು ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಸೀದಾ ಹೋಗ್ಬಿಟ್ಟು ಊಟಕ್ಕೆ ಫಸ್ಟ್ ಭಾಳ ಅಂದ್ರ ಭಾಳ ಹಸಿವಾಗಿತ್ತು 2 ದಿನದಿಂದ ಟ್ರೈನ್ನಾಗ. ಹೋಗಿ ಊಟ ಮಾಡಿ ಮಸ್ತ್ ರೂಮ್ ಹುಡುಕಾಡಿದ್ವಿ ಅಲ್ಲಿ. ಎಷ್ಟು ಒಂದು 1,200 ರೂಪಾಯಿ 4-5 ಜನಕ್ಕೆ ಕೊಡ್ತಾರ್ರಿ ಅವರು. ಅಂದ್ರೆ ಒಬ್ರಿಗೆ ಒಂದು 200-300 ರೂಪಾಯಿ ಬೀಳ್ತೈತಿ, ಏನ್ ಮೋಸ ಇಲ್ಲ. ಅಲ್ಲಿ ಹೋದ್ವಿ, ರಾತ್ರಿ 11 ಗಂಟೆ ಆಗಿತ್ತು. ಹೋಗಿ ಅಲ್ಲೇ ಹರಿದ್ವಾರದಾಗನೆ ಸ್ಟೇ ಮಾಡಿದ್ವಿ ರಾತ್ರಿ ಸ್ಟೇ ಮಾಡಿ ಮಾರ್ನಿಂಗ್ ಬೆಳಗ್ಗೆ 4 ಗಂಟೆಗಿಂದ ಬಸ್ ಸ್ಟಾರ್ಟ್ ಆಗ್ತಾವಂತ ಎಲ್ಲ ತಿಳ್ಕೊಂಡು ಬಂದ್ವಿ. ಸೊ ಬೆಳಗ್ಗೆ ಬೇಗ ಜಲ್ದಿ ಎದ್ದು 4 ಗಂಟೆಗೆ ಹೋಗಿ ಬಸ್ ಸ್ಟಾಪ್ದಾಗ ನಿಂತ್ರೆ ಬಸ್ ರೆಡಿಯಾಗಿ ನಿಂತಿತ್ತು ನಮ್ಮ ಸಲುವಾಗಿ. ಅಲ್ಲಿ ಹೋಗಿ ಕೇಳ್ತೀವಿ, ಬಿಡ್ತೀವಿ ಎಲ್ರು ಫುಲ್ ಆದ್ಮೇಲೆ ಬಿಡ್ತೀವಿ ಕುಂಡ್ರಿ ಅಂತಂದ್ರು. ನೋಡೋ ಅಷ್ಟರಲ್ಲೇ 4:20 ನಾನು ನಿಮ್ಗೆ ತೋರಿಸಿದ್ನಲ್ಲ ಟೈಮ್, 4:20 ಅಷ್ಟರಲ್ಲೇ ಬಸ್ ಫುಲ್ ಆಯ್ತು, ಹೊಂಡ್ತು. ಒಂದು ನಿಮ್ಗೆ ಏನಂತಂದ್ರೆ ಅಡ್ವೈಸ್ ಅಂತಂದ್ರೆ ಡ್ರೈವರ್ ಸೈಡ್ ಅಂದ್ರೆ ರೈಟ್ ಸೈಡ್ ಕುಂತ್ಕೊಳ್ರಿ ಬಸ್ನಾಗ. ಯಾಕಂದ್ರ ವ್ಯೂ ಮಸ್ತ್ ಕಾಣಿಸ್ತೈತಿ ಫುಲ್ಲು. ಎಲ್ಲಿವರೆಗೂ ಅಂತಂದ್ರೆ ನೆಕ್ಸ್ಟ್ ನೀವು ಸೀತಾಪುರ್ವರೆಗೂ ಹೋಗಿ ಇಳಿಸ್ತೈತಿ ಬಸ್ಸು. ಡೈರೆಕ್ಟ್ ಸೋನ್ಪ್ರಯಾಗ್ ಹೋಗಂಗಿಲ್ಲ ಬಸ್ ಯಾವುದು, ಸೀತಾಪುರ್ ಲಾಸ್ಟ್ ಸ್ಟಾಪ್. ಅಲ್ಲಿಗೆ ಹೋಗೋವರೆಗೂ ನಿಮಗೆ ಮಸ್ತ್ ಚೆನ್ನಾಗಿ ಕಾಣಿಸ್ತೈತಿ ವ್ಯೂ ಎಲ್ಲ. ಸೊ ರೈಟ್ ಸೈಡ್ ಕೂತ್ಕೊಳಕ್ ಟ್ರೈ ಮಾಡ್ರಿ, ವಿಂಡೋ ಸೀಟು. ಒಂದ್ ವೇಳೆ ಏನಾದ್ರು ನಿಮ್ಗೆ ವಾಮಿಟ್ ಈ ತರ ಫೀಲಿಂಗ್ ಏನಾದ್ರು ಇದ್ರೆ ಫಸ್ಟ್ ಒಂದು ಟ್ಯಾಬ್ಲೆಟ್ ಹಾಕೊಂಡ್ ಕೂತ್ಕೊಳ್ರಿ. ಯಾಕಂತಂದ್ರೆ ನಿಮ್ಗೆ ರೋಡು ಕರ್ವಿಂಗ್ ರೋಡ್ ಅದಾವ ಓಕೆ, ಅದ್ರ ಜೊತೆ ಅಷ್ಟೊಂದು ಸಪಾಟ್ ಡಾಂಬರ್ ರೋಡ್ ತರ ಇಲ್ರಿ ಅವು. ಬಾಳ ಎತ್ತೆತ್ತಿ ಒಗಿತಾವ, ಅದ್ರಾಗ ಹಿಂದ್ ಕುಂತ್ರ ಬಾಳ ಎತ್ತೆತ್ತಿ ಒಗಿತಾವ. ಸೊ ಆದಷ್ಟು ಮುಂದ್ ಕುಂಡ್ರಾಕ್ ಟ್ರೈ ಮಾಡ್ರಿ. ನಾವು ಹೋಗಿ ಫಸ್ಟ್ ಸೀತಾಪುರದಾಗ ಇಳಿದ್ವಿ. ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಸೋನ್ಪ್ರಯಾಗ್. ಎಲ್ಲಾ ಬಸ್ಗಳು ನಿಮ್ಮನ್ನ ಕರ್ಕೊಂಡೋಗಿ ಸೋನ್ಪ್ರಯಾಗ ಬಿಡಂಗಿಲ್ಲ. ಸೋನ್ಪ್ರಯಾಗ್ ತನಕ ನಡ್ಕೊಂಡ್ ಬಂದು ಅಲ್ಲೇ ಒಂದು ಕ್ಲಾಕ್ ರೂಮ್ದಾಗ ಎಲ್ಲಾ ಬ್ಯಾಗ್ ಇಟ್ಟು ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ಮುಂದೆ ನಡ್ಕೊಂಡ್ ಬಂದ್ರೆ ಗೌರಿಕುಂಡ್ಗೆ ಹೋಗೋ ಟ್ಯಾಕ್ಸಿಗಳು ಜೀಪ್ಗಳು ನಿಮ್ಗೆ ಸಿಗ್ತಾವ ಇಲ್ಲಿ. ಏನಂತಂದ್ರೆ ಸೋನ್ಪ್ರಯಾಗದಾಗ ಕ್ಲಾಕ್ ರೂಮ್ ನೀವು ಬ್ಯಾಗ್ ಇಟ್ಟು ಬಿಡ್ರಿ. ಯಾಕಂದ್ರೆ ನೀವು ತಿರ್ಗಾ ಅಲ್ಲಿಗೆ ಬರ್ಬೇಕು. ಸೊ ಅದನ್ನ ಹೊತ್ಕೊಂಡು ಗೌರಿಕುಂಡಕ್ಕೆ ಬರೋಕ್ಕಿಂತಾನು ಅಲ್ಲೇ ಇಟ್ಟು ಬಿಡ್ರಿ. ಇಲ್ಲಿ ಬ್ರಿಡ್ಜ್ ಕಾಣಿಸೈತಲ್ಲ, ಆ ಬ್ರಿಡ್ಜ್ ದಾಟಿ ಈ ಕಡೆ ಬಂದ್ರೆ ಜೀಪ್ಗಳು ಸಿಗ್ತಾವ ನಿಮ್ಗೆ. ಜೀಪ್ ಎಷ್ಟು ಒಬ್ರಿಗೆ ಪರ್ ಹೆಡ್ 50 ರೂಪಾಯಿ ತಗೋತಾವು. ನಿಮ್ಗೆ ಸೀದಾ ಕರ್ಕೊಂಡೋಗಿ ಗೌರಿಕುಂಡ್ ಕಡೆ ಬಿಡ್ತಾವು. ಬಟ್ ಡೈರೆಕ್ಟ್ ಗೌರಿಕುಂಡ್ ಹೋಗ್ತೇನಂತ ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಟ್ರಾಫಿಕ್ ಆಯ್ತಂದ್ರ ನಿಮ್ಮನ್ನ ಮಧ್ಯಾಹ್ನ ಇಳಿಸ್ಬಿಡ್ತಾವು. ಅಂದ್ರೆ ಇಲ್ಲ ಮುಂದೆ ಹೋಗಕ್ ಆಗಂಗಿಲ್ಲ, ಕುಂಡ್ರಿ ಬಿಡ್ತೀವಿ ಬಟ್ ಲೇಟ್ ಆಗ್ತೈತಿ ನೋಡ್ರಿ, ಈ ತರ ಅನ್ಕೊಂಡ್ ಕುಂಡಿರ್ತಾರ. ನಮ್ನು ಇನ್ನೂ ಒಂದು 300 ಮೀಟರ್ ಇತ್ತು, ಅಲ್ಲಿ ಹೋಗಿ ಇಳಿಸ್ಬಿಟ್ರು. ಇಳಿಸಿರೋಕೆ ನಾವೇ ಇಳಿದ್ವಿ. ಬಾಳ ಹೊತ್ತನ ಕುಂತ್ವಿ, 15-20 ನಿಮಿಷ ಕುಂತ್ವಿ. ಆ 15-20 ನಿಮಿಷ ಗೌರಿಕುಂಡ್ಗೆ ಹೋಗ್ತೀವಿ ಬಿಡು ಅನ್ಕೊಂಡು ನಾವೇ ಇಳಿದ್ ನಡ್ಕೊಂಡ್ ಹೊಂಟ್ವಿ. ಎಲ್ಲಾ ಸೋನ್ಪ್ರಯಾಗದಾಗ ಇಟ್ಟಿದ್ವಿ ಬ್ಯಾಗ್. ಅದು ಗೌರಿಕುಂಡ್ ಹೋಗಿ ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಪ್ಲಾನ್ ಇತ್ತು. ಸ್ಟಾರ್ಟ್ ಮಾಡಿದೀವಿ, ಅದನ್ನ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀವಿ.